ಈ ಒಂದು ವರ್ಕ್ಶಾಪ್ ಏನಿದೆ, ಒಂದು ದಿನದ ವರ್ಕ್ಶಾಪ್ ಹೊಸಬರಿಗೆ, ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಭಾಗವಹಿಸೋದಕ್ಕೆ ಅಂದರೆ ಜಾಯ್ನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ, ಅಫ್ಕೋರ್ಸ್ ಐ ಕ್ಯಾನ್ ಸೇ ನೋ ಟು ಗುರು ಸರ್. ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಅಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್. ನನ್ನ ಆಕ್ಚುಲಿ ಪೋಸ್ಟ್ ನೋಡಿದೆ ಸರ್, ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದಾಗಿಂದ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕ್ ಹಾಕ್ದೋ ಹಾಗಾಯ್ತು. ವೆಲ್, ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್. ಅಂಡ್ ಜಿ ಅಕಾಡೆಮಿ ಏನಿದೆ, ಕ್ಲಾಸಸ್ ಇದೆ, ಅದ್ರ ಮೂಲಕ ಕೂಡ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂತ ಒಂದು ಇನಿಷಿಯೇಟಿವ್ ನಡೀತಾ ಇದೆ. ಸೊ ಗಿರಿ ಸರ್ ಕೂಡ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಆಕ್ಟರ್. ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು, ನಾನು ರಾಮರಸದಲ್ಲಿ ಆಕ್ಟ್ ಮಾಡ್ತಿರೋದು, ನಮಗೆ ಪರ್ಸನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂಡ್ ಸೊ ಈ ಒಂದು ಇನಿಷಿಯೇಟಿವ್ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್. ಹೊಸ ಆಕ್ಟರ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಡಿ. ಡೆಫಿನೆಟ್ಲಿ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನಾನು ಆಗ್ಲೇ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ. ನನ್ನ ಫಸ್ಟ್ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದ ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ. ಅದಾದ ನಂತರ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲ್ತ್ಕೊಂಡು ಬಂದಿದ್ದು, ಸೀನಿಯರ್ಸ್ ಆಕ್ಟರ್ಸ್ ನ ನೋಡಿ ಅವರ ಆಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು. ಸೊ ನಮಗೆ ವೇದಿಕೆ ಅವಾಗ ಇರ್ಲಿಲ್ಲ ಈ ರೀತಿ. ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು, ನಾನು ನೋಡಿದೆ. ಅಫ್ಕೋರ್ಸ್ ಎಸ್, ಆಲ್ ದ ಬೆಸ್ಟ್ ಟು ಆಲ್ ದಿ ಸ್ಟೂಡೆಂಟ್ಸ್, ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ. ಐ ಹೋಪ್ ನಿಮ್ ಜೊತೆ ನಾನು ಇಂಟ್ರಾಕ್ಟ್ ಮಾಡಿದ್ದು ನಿಮ್ಗೂ ಕೂಡ ಹೆಲ್ಪ್ ಆಯ್ತು ಅಂತ. ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ. ಈ ಒಂದು ಇಂಟ್ರಾಕ್ಷನ್ ಇಂದ ನನಗೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಯ್ತು. ಒಂದಷ್ಟು ನನಗೆ ಮುಂಚೆನೂ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ತುಂಬಾ ಹೆದರ್ತಿದ್ದೆ. ಈ ಒಂದು ಅದನ್ನು ಓವರ್ಕಮ್ ಮಾಡಿದ್ದು ಓನ್ಲಿ ಅಂದ್ರೆ ನಾನು ಒಂದು ಬಿಗ್ ಬಾಸ್ ವೇದಿಕೆಯಿಂದ, ಈ ರೀತಿ ಒಂದು ಅವಕಾಶಗಳಿಂದ, ಇಂಥ ಒಂದು ಅವಕಾಶಗಳು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ದೆನ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಥರದ ಒಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮಗೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ಹೆಂಗೆ ಬರೋದು, ಆ ವೇ ಹೆಂಗೆ ಅಂದರೆ ಸಿನಿಮಾಗಳಿಗೆ ಅವಕಾಶ ಹುಡುಕೋದು ಹೆಂಗೆ, ಅದು ಒಂದು ಕಡೆ ಆದರೆ ಪಾತ್ರ ನಿಭಾಯಿಸೋದು ಹೆಂಗೆ ಅಂತದ್ದು ಆ ಕಲಿಕೆನೇ ಇರಲಿಲ್ಲಲ್ಲ. ಸೊ ಕಾಲೇಜ್ನಾಗ ಏನೇನು ಆ್ಯಕ್ಟ್ ಮಾಡಿದ್ವಿ, ಡ್ರಾಮಾಗಳು ಏನು ಆ್ಯಕ್ಟ್ ಮಾಡಿದ್ವಿ, ಅದು ಅಷ್ಟೇ ಕಲಿಕೆ ಆಗಿತ್ತು. ಕ್ಯಾಮ್ರಾ ಫೇಸ್ ಮಾಡೋದು ನಂಗೆ ಗೊತ್ತಾಯ್ತು, ಏನೂ ಗೊತ್ತಿಲ್ಲ ಅಂತಂದು. ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ. ಭಾಳ ಹುಡುಕಾಟದ ಹಾದಿ, ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಸರ್. ಹೇಳಿದ್ರು ಈ ಥರ ಇದೆ, ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ, ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ, ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅವ್ರ ಜೊತೆಗೆ ಅಂತ. ಸೊ ನನಗೂ ಟು ರೀಕಾಲ್ 2018ರಿಂದ ಫಸ್ಟ್ ಪಿಕ್ಚರ್, ಅದಕ್ಕೂ ಮುಂಚೆ ಏನೇನು ಮಾಡಿದ್ವಿ, ಅದಾದ್ಮೇಲೆ ಏನೇನಾಯಿತು, ಆ ಜರ್ನಿನ ರಿಕಾಲ್ ಮಾಡ್ಕೊಳ್ಳೋಕ್ಕೆ ನನಗೂ ಹೆಲ್ಪ್ ಆಯಿತು. ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದಮ್ ಭಾಳ ಖುಷಿ ಆಯಿತು. ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಸೊ ನೀವು ಇದನ್ನು ಮಾಡ್ತಿರೋದು ಇನ್ನೂ ಭಾಳ ಖುಷಿ ಆಗ್ತದೆ. ಪ್ಲೀಸ್ ಡೂ ಕಂಟಿನ್ಯೂ ದಿಸ್. ಆ್ಯಂಡ್ ಗಿರೀಶ್ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ, ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟೀಸು, ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು. ಆ ಮಹತ್ವ ಎಲ್ಲರಿಗೂ
ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಲಿ. ಆ್ಯಂಡ್ ಸೂನ್ ನಾನು ಮತ್ತು ಒಬ್ಬರು ಗಿರೀಶ್ ಸರ್ ಅವಕಾಶ ಕೊಟ್ಟರೆ ಅವ್ರ ನಾಟಕದಲ್ಲಿ ನಾನು ಒಂದು ಆ್ಯಕ್ಟ್ ಮಾಡ್ತೇನೆ. ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟ್ರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪಕ್ಕದಾಗ ಇನ್ನೊಬ್ಬರು ಸ್ಟಾರ್ ಇದ್ದಾರೆ. ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು. ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ, ಅದು ಆಫ್ ದ ಕ್ಯಾಮ್ರಾ ಆಮೇಲೆ ಮಾತ್ರ. ಸೊ ಇವರೊಟ್ಟಿಗೆ ಸಮಯ ಕಳೆದಿದ್ದು, ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಆ್ಯಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಭಾಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್.